ಹಾಯ್, ನಾನು ಸುಧೀರ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನಮ್ಮ ಭಾರತದ ನಂಬರ್ 1 ಸ್ಮಾರ್ಟ್ ಟಿ ವಿ ಬ್ರ್ಯಾಂಡ್ ಆಗಿರುವಂಥ ಶಾಮಿ MI ಕಂಪನಿಯ ಶಾಮಿ ಸ್ಮಾರ್ಟ್ ಟಿ ವಿ 5A ಇರುವಂಥದ್ದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಇದು. ಸೊ ಈ ಒಂದು ಟಿ ವಿ 43 ಇಂಚಿನ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ ಟಿ ವಿ ಇದಾಗಿದೆ. ಇದೇ ಮಾಡೆಲ್ನಲ್ಲಿ 32 ಇಂಚು ಕೂಡ ಸಿಗುತ್ತೆ, 40 ಇಂಚು ಕೂಡ ಸಿಗುತ್ತೆ. ಈ ಒಂದು 43 ಇಂಚಿಗೆ ಸದ್ಯಕ್ಕೆ 26,000 ರೂಪಾಯಿ ಇರುವಂಥದ್ದು ಬ್ಯಾಂಕ್ ಆಫರಲ್ಲಿ ಹೋಗಿ ಸುಮಾರು ಒಂದು 25,000 ರೂಪಾಯಿಗೆ ಒಂದು ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದು. ಈ ಒಂದು ಟಿ ವಿ 3 ಸ್ಟಾರ್ ರೇಟಿಂಗನ್ನು ಹೊಂದಿರುವಂಥ ಟಿ ವಿ ಓಕೆ ಅಂತೀನಿ ಆಯಿತಾ. ಟಿ ವಿಗಳಲ್ಲಿ 5 ಸ್ಟಾರ್ ಸ್ವಲ್ಪ ಕೆಲವು ಟಿ ವಿಗಳು ಸಿಗ್ಬಿಡುತ್ತೆ, 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ನಾನಿವತ್ತು ಒಂದು ಟಿ ವಿನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನು ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಒಂದು ಟಿ ವಿ ಬಾಕ್ಸ್ ಒಳಗೆ ಒಂದು ಟಿ ವಿಯ ಜೊತೆಗೆ ಒಂದು ರಿಮೋಟು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಸ್ಟ್ಯಾಂಡಿಗೆ ಸ್ಕ್ರೂ ಮತ್ತು ಬ್ಯಾಟ್ರಿ, ರಿಮೋಟಿಗೆ ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಅದು ಬಿಟ್ಟರೆ ಬೇರೆ ನಿಮಗೆ ಒಂದು ಟಿ ವಿ ಒಳಗೆ ಸಿಗ್ತಾ ಇಲ್ಲ. ಓಕೆ, ಗಮನಿಸ್ತಾ ಇದ್ರೆ ಒಂದು ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿರುವಂಥದ್ದು. ಈ ಒಂದು ಟಿ ವಿಯನ್ನು ಸೆಟಪ್ ಮಾಡುವಂಥ ತುಂಬ ಸಿಂಪಲ್ ಆಯಿತು. ನೀವು ಆಂಡ್ರಾಯ್ಡ್ ಫೋನಿಂದ ಸೆಟಪ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ. ನಿಮ್ಮ ಫೋನ್ದಿರುವಂಥ ಗೂಗಲ್ ಅಕೌಂಟು ಮತ್ತು ವೈಫೈ ಪಾಸ್ವರ್ಡ್ನ ಆಟೋಮೆಟಿಕ್ ಅದೇ ಕಾಪಿ ಮಾಡ್ಕೊಂಡ್ಬಿಡುತ್ತೆ. ಡೈರೆಕ್ಟಾಗಿ ಟಿ ವಿಯಲ್ಲಿ ಸೆಟಪ್ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ರಿಮೋಟ್ನ ಮುಖಾಂತರ ನಿಧಾನಕ್ಕೆ ಪಾಸ್ವರ್ಡ್ ಇದೆಲ್ಲ ಟೈಪ್ ಮಾಡಿ ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮೊಬೈಲಿಂದನೇ ತುಂಬ ಫಾಸ್ಟಾಗಿ ಮಾಡ್ಬೋದು. ನೀವು ಈ ಒಂದು ಟಿ ವಿನ ಆನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನು ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಸೊ ಇದು ಡಿಫಾಲ್ಟ್ ಆ್ಯಂಡ್ರಾಯ್ಡ್ ಟಿ ವಿ ಲಾಂಚರು, ಆ್ಯಂಡ್ರಾಯ್ಡ್ 11 ಬೇಸ್ಕೊಂಡು ಹಾಕಿರುವಂಥ OS. ಸೊ ಇವ್ರದ್ದು ಪ್ಯಾಚ್ ವಾಲ್ ಕೂಡ ಇರುವಂಥದ್ದು ಆಯಿತಾ. ಪ್ಯಾಚ್ ವಾಲ್ ಶಾಮಿ MI ಅವ್ರದ್ದೇ ಇದೊಂದು ಒಂದು ರೀತಿ OS ಅಂತ ಅನ್ಬೋದು. ಅಂದರೆ ಆ್ಯಂಡ್ರಾಯ್ಡ್ ಮೇಲ್ಗಡೆ ಬಿಲ್ಡ್ ಆಗಿರುವಂಥ ಒಂದು ಲಾಂಚರ್ ಅಂತ ಅನ್ಬೋದು ಆಯಿತಾ. ಸೊ ಇದೊಂದು ರೀತಿ ಯೂನಿವರ್ಸಲ್ ಸರ್ಚು, ನಿಮಗೆ ಎಲ್ಲ OTT ಅಪ್ಲಿಕೇಶನ್ಗಳಲ್ಲಿ ಆರಾಮಾಗಿ ಸರ್ಚ್ ಮಾಡ್ಬೋದು. ಇಲ್ಲೇ ಡೈರೆಕ್ಟಾಗಿ ಸರ್ಚ್ ಮಾಡಿಬಿಟ್ರೆ ಸಾಕು, ಕಂಪ್ಲೀಟ್ ಎಲ್ಲ OTT ಪ್ಲ್ಯಾಟ್ಫಾರ್ಮನ್ನು ಆಟೋಮೆಟಿಕ್ ಸರ್ಚ್ ಮಾಡ್ಕೊಳ್ಳುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಫ್ರೀ ಟಿ ವಿಗಳು ಕೂಡ ಸುಮಾರು 75ಕ್ಕಿಂತ ಹೆಚ್ಚು ಫ್ರೀ ಟಿ ವಿ ಸಿಗುತ್ತೆ ಅಂತ ಅಂತಾರೆ. ಆಬ್ವಿಯಸ್ಲಿ ಕೆಲವೊಂದು ಫ್ರೀ ಟಿ ವಿ ಲೈವ್ ಸ್ಟ್ರೀಮ್ ಮಾಡ್ತಾರಲ್ವ, ಅದನ್ನೇ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಬೇರೆ ಇನ್ನೇನಿಲ್ಲ. ಮತ್ತು ಕಿಡ್ಸ್ ಮೋಡ್ ಕೂಡ ಇರುವಂಥದ್ದು, ಮಕ್ಕಳಿಗೆ ಲಾಕ್ ಮಾಡ್ಬೋದು ಕೆಲವೊಂದು ಅಪ್ಲಿಕೇಶನ್ ಎಲ್ಲ. ಸೊ ಆ ರೀತಿ ಫೀಚರ್ನೆಲ್ಲ ಕೊಟ್ಟಿದ್ದು. ಮತ್ತು IMDb ಇಂಟಿಗ್ರೇಷನ್ನ ಕೂಡ ಮಾಡಿದ್ದಾರೆ. ರೇಟಿಂಗ್ಸು ಯಾವ ಟಾಪ್ ರೇಟೆಡ್ IMDb ಮೂವೀಸ್ ಅದನ್ನೆಲ್ಲ ಅಲ್ಲೂ ಕೂಡ ಆರಾಮಾಗಿ ನೋಡ್ಬೋದು. ಒಟ್ಟಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಲೆವೆಲಿಗೆ ಪ್ಯಾಚ್ ವಾಲ್ ಇದೇನು ಲಾಂಚರ್ ಇದೆ, ಡೆಡಿಕೇಟೆಡ್ ಬ್ರಾಂಡ್ ಕೊಟ್ಟಿದ್ದಾರೆ ಒಂದು ಪ್ಯಾಚ್ ವಾಲ್ಗೆ ಇಲ್ಲಿ ರಿಮೋಟಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಮತ್ತು ಡಿಫಾಲ್ಟ್ ಆ್ಯಂಡ್ರಾಯ್ಡ್ ಟಿ ವಿ ಲಾಂಚರ್ಗೆ ಹೋಗ್ಬೋದು. ಅದಕ್ಕೊಂದು ಸಪ್ರೇಟ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಡಿಫಾಲ್ಟ್ ಆ್ಯಂಡ್ರಾಯ್ಡ್ ಟಿ ವಿ ಲಾಂಚರಿಗೆ ಬಂದುಬಿಡುತ್ತೆ. ನನಗೆ ಪರ್ಸ್ನಲಿ ಈ ಒಂದು ಡಿಫಾಲ್ಟ್ ಆ್ಯಂಡ್ರಾಯ್ಡ್ ಟಿ ವಿ ಲಾಂಚರ್ನ ಇಷ್ಟ ಆಗುತ್ತೆ ಪ್ಯಾಚ್ ವಾಲ್ಗಿಂತ. ತುಂಬ ಸಿಂಪಲ್ ಆಗಿದೆ ಇದು. ಇನ್ನು ಈ ಒಂದು ಟಿ ವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಟಿ ವಿ ಅಷ್ಟೊಂದೇನು ವೆಯ್ಟ್ ಇಲ್ಲ ಆಯಿತು. 43 ಇಂಚ್ ಆಗಿದ್ರು ಕೂಡ ಕೇವಲ 5.95 kg ವೆಯ್ಟ್ ಇರುವಂಥದ್ದು. ಸೊ 43 ಇಂಚಿನ ಟಿ ವಿಗೆ ಇದೊಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬಿಲ್ಡು, ಸಾಲಿಡ್ ಆಗಿದೆ ಮಾತ್ರ ಟಿ ವಿ. ನಾನು ಕೆಲವೊಂದು ಟಿ ವಿಗಳನ್ನ ನೋಡಿದ್ದೀವಿ ಒಂದು ಪ್ರೈಸ್ ಅಂದಿದೆ ಅಲ್ಲಾಡ್ತಾ ಇರುತ್ತೆ, ಬಟ್ ಇದು ನಂಗೆ ಆ ರೀತಿ ಅನಿಸಿಲ್ಲ. ತುಂಬ ಸಾಲಿಡ್ ಆಗಿದೆ, ಒಳ್ಳೆ ಪ್ಲಾಸ್ಟಿಕ್ ಬ್ಯಾಕಿಂದಾಗಿರುವಂಥದ್ದು. ಫ್ರಂಟಲ್ಲಿ ನಿಮಗೆ ಒಂದು ರೀತಿ ಬೆಜಲ್ಲೆಸ್ ಡಿಸೈನ್ ರೀತಿ ಕಾಣುತ್ತೆ, ಆದರೆ ಕಂಪ್ಲೀಟ್ ಬೆಜಲ್ಲೆಸ್ ಡಿಸೈನ್ ಅಂತ ಅನ್ನಲ್ಲ. ಈ ಕಡೆ ಬೆಜಲ್ ಇದೆ, ಬಟ್ ಟಿ ವಿ ಆಫ್ ಆಗಿದ್ರೆ ಈ ಒಂದು ಡಿಸೈನಿಗೆ ನಿಮಗೆ ಗೊತ್ತಾಗಲ್ಲ ಅದು ಬೆಜಲ್ ಇದೆಯೋ ಹಂಗೆ ಅಂತ. ಮತ್ತು ಬಾಟಮ್ ಬೆಜಲ್ ಕೂಡ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಮತ್ತು ಈ ಒಂದು ಸ್ಟ್ಯಾಂಡ್, ಪ್ಲಾಸ್ಟಿಕ್ ಸ್ಟ್ಯಾಂಡು, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಓವರ್ ಆಲ್ ಬಿಲ್ಡು ಈ ಒಂದು ಟಿ ವಿದು ತುಂಬ ಇಂಪ್ರೆಸ್ ಮಾಡ್ತು. ತುಂಬ ಸಖತ್ತಾಗಿ ಬಿಲ್ಡ್ ಮಾಡಿ. ಯೂಶ್ವಲಿ MI ಟಿ ವಿ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದು ಕೂಡ ಸಖತ್ತಾಗಿರುವಂಥದ್ದು, ಸಾಲಿಡ್ ಆಗಿದೆ. ಸೊ ಆ ಮುಟ್ಟಿದ ತಕ್ಷಣ ಆ ಫೀಲಲ್ಲೇ ಗೊತ್ತಾಗ್ಬಿಡುತ್ತೆ ಆಯಿತಾ. ಈ ಒಂದು ಟಿ ವಿಯಲ್ಲಿ 2 HDMI ಪೋರ್ಟ್ ಇರುವಂಥದ್ದು, ಇದರಲ್ಲಿ HDMI ಆರ್ಕ್ ಕೂಡ ಇದೆ, 2 USB ಪೋರ್ಟ್ ಇದೆ, ಮತ್ತು ಈಥರ್ ನೆಟ್ ಅಂದರೆ ನೀವು ಆರಾಮಾಗಿ ಲ್ಯಾನ್ ಕೇಬಲ್ನ ಕೂಡ ಕನೆಕ್ಟ್ ಮಾಡ್ಕೊಬೋದು. AV ಪೋರ್ಟ್ ಇದೆ, ಆಪ್ಟಿಕಲ್ ಆಡಿಯೋ ಪೋರ್ಟ್ ಇರುವಂಥದ್ದು, 3.4 ಹೆಡ್ಫೋನ್ ಜಾಕ್ಸ್ ಇದೆ, ಮತ್ತು ಆ್ಯಂಟೆನಾ ಪೋರ್ಟ್ ಇದೆ. ಅದನ್ನು ಬಿಟ್ಟರೆ ಒಂದು ಪವರ್ ಬಟನ್ ಇದೆ ಕೆಳಗಡೆ. ಸೊ ಹಿಂದ್ಗಡೆ ಇರೋದು ಪವರ್ ಬಟನ್, ನೀವು ಮ್ಯಾನ್ಯಲ್ ಆಗಬೇಕಾದ್ರೆ ರಿಮೋಟಲ್ಲಿ ಯಾರು ಪವರ್ ಆನ್ ಮಾಡ್ಕೊಳ್ಳಿ, ಅಥವಾ ಕೆಳಗಡೆ ಇಲ್ಲಿ IR ಇದೆ ಅಲ್ವಾ, ಅದ್ರ ಹಿಂದ್ಗಡೆ ಒಂದು ಪವರ್ ಬಟನ್, ಅದ್ರ ಆ ಮುಖಾಂತರ ಬೇಕಾದ್ರೆ ಟಿ ವಿಯನ್ನು ನೀವು ಆನ್ ಮಾಡ್ಬೋದು. ಓವರಾಲ್ ಹೇಳಿದ್ನಲ್ಲ, ಬಿಲ್ಡು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಟಿ ವಿಯ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ, ಆಗಲೇ ಹೇಳ್ದಂಗೆ ಈ ಒಂದು ಟಿ ವಿ 43 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ ಆಯಿತಾ. ಸೊ ಮತ್ತು ಇದರಲ್ಲಿ ಸ್ಪೀಕರ್ 24 ವಾಟ್ನ ಸ್ಪೀಕರ್, ಹೆವಿ ದೊಡ್ಡ ಸ್ಪೀಕರ್ ಏನೂ ಅಲ್ಲ, 24 ವಾಟ್ನ ಸ್ಪೀಕರ್ ಇದಾಗಿದೆ. ಮತ್ತು ನೀವು ಏನಾದರೂ 40 ಇಂಚು 32 ಇಂಚ್ ತೊಗೊಂಡ್ರೆ ಸ್ವಲ್ಪ ಸ್ಪೀಕರ್ನ ಇದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ರೀತಿ ರೆಸೊಲ್ಯೂಷನ್ ಕೂಡ ಅಷ್ಟೇ. ನೀವು ಕೇವಲ 32 ಇಂಚಿನ ಟಿ ವಿ ತೊಗೊಂಡ್ರೆ ಬರೀ HD ಪ್ಲಸ್ ರೆಸೊಲ್ಯೂಷನ್ ಸಿಗ್ಬಿಡುತ್ತೆ ನಿಮಗೆ, HD ರೆಸೊಲ್ಯೂಷನ್ನು. ಬಟ್ ಇದು 43ರಲ್ಲಿ ನಿಮಗೆ ಫುಲ್ HD ಸಿಗುತ್ತೆ. ಸೊ ಇದು 43 ಇಂಚಿನ ಟಿ ವಿ.
ಮತ್ತು ಈ ಒಂದು ಟಿ ವಿಯಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಆಯಿತಾ. ಕೋರ್ಟೆಕ್ಸ್ A55 ಎಂದು 4 ಕೋರ್ ಇರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಕೋರ್ಗಳು. ಸೊ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನನಗೆ ಅನಿಸ್ತಂಗೆ ಟಿ ವಿ ಲೆವೆಲ್ಗೆ ಒಂದು ಲೆವೆಲ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತಲೇ ಬೇಕಾದರೂ ಅನ್ಬೋದು. ಆಲ್ಮೋಸ್ಟ್ ಟಿ ವಿಲಿರುವಂಥ ಗೇಮ್ಗಳನ್ನ ಆರಾಮಾಗಿ ಸ್ಮೂತಾಗಿ ಆಡ್ಕೊಬೋದು. ಮತ್ತು ಈ ಒಂದು ಟಿ ವಿಯಲ್ಲಿ 1.5 GB ರ್ಯಾಮ್ ಇರುವಂಥದ್ದು, ಓಕೆ ಅನ್ಕೋತೀನಿ. 1.5 GB ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇದೆ. ಅದು ಕೂಡ ಆ್ಯಂಡ್ರಾಯ್ಡ್ ಟಿ ವಿ ಲೆವೆಲ್ಗೆ ನನಗೇನೋ ಓಕೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿ ವಿಯಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಸೊ ಸೂಪರ್ ವಿಷಯ. 5 GHz ಕೂಡ ಸಪೋರ್ಟ್ ಮಾಡುತ್ತೆ, 2.4 GHz ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಎಕ್ಸ್ಟರ್ನಲ್ ಸ್ಪೀಕರ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವೇನಾದ್ರು ಜಾಯ್ಸ್ಟಿಕ್ ಇರೋದನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಗೇಮ್ಸ್ನೆಲ್ಲ ಬೇಕಾದರೂ ಆಡ್ಬೋದು. ಸೊ ಒಂದು ಒಳ್ಳೆಯ ವಿಷಯ ಅಂದರೆ ಬ್ಲೂಟೂತ್ 5.0. ಇನ್ನೂ ಜಾಸ್ತಿ ಕೊಡ್ಬೋದು, ಬಟ್ ಟಿ ವಿಗೆ ಪ್ರೆಸೆಂಟ್ ಟಿ ವಿ ಎಲ್ಲರೂ ಕೂಡ ಆಲ್ಮೋಸ್ಟ್ 5.0 ಕೊಡ್ತಾರೆ. ಮತ್ತು ಈ ಒಂದು ಟಿ ವಿಯಲ್ಲಿ ಕ್ರೋಮ್ ಕ್ಯಾಸ್ಟ್ ಕೂಡ ಇದೆ. ಸೊ ನೀವು ಆರಾಮಾಗಿ ಫೋನ್ನ ಸ್ಕ್ರೀನ್ನ ಬೇಕಾದರೂ ಕ್ಯಾಸ್ಟ್ ಮಾಡ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಕ್ಯಾಸ್ಟ್ ಅಂತ ಆಪ್ಷನ್ ಇರುತ್ತಲ್ವ, ಅದನ್ನು ಬೇಕಾದರೂ ನೀವು ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ರಿಮೋಟ್ನ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಮಿನಿಮಲಿಸ್ಟಿಕ್ ರಿಮೋಟ್ ಆಯಿತು. ಅದರಲ್ಲಿ 3 ಡೆಡಿಕೇಟೆಡ್ ಬಟನ್ ಇದೆ. ನೆಟ್ಫ್ಲಿಕ್ಸ್ಗೆ, ಪ್ರೈಮ್ ವೀಡಿಯೋಸ್ಗೆ ಮತ್ತು ಡಿಸ್ನಿ ಹಾಟ್ಸ್ಟಾರ್ಗೆ ಮತ್ತು ಆ್ಯಪ್ಸ್ ಬಟನ್ ಕೂಡ ಇರುವಂಥದ್ದು. ಅದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆ್ಯಪ್ ಅಂತ ಇದೆ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಇದು ಹೋಮ್ ಸ್ಕ್ರೀನು. ಆ್ಯಪ್ ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ನಿಮ್ಮ ಟಿ ವಿಲಿರುವಂಥ ಆ್ಯಪ್ಸನ್ನು ತೋರ್ಸೋಕ್ಕೆ ಶುರು ಮಾಡುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಮತ್ತು ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇದೆ, ಟ್ರಿಗರ್ ಮಾಡ್ಬೋದು ಇಲ್ಲ ಗೂಗಲ್ ಅಸಿಸ್ಟೆಂಟನ್ನು. ಸೊ ಕ್ಲಿಕ್ ಮಾಡಿದ್ರೆ ವಾಟ್ ಇಸ್ ದ ವೆದರ್ ಲೈಕ್. Currently in Bengaluru it's 24 degrees and mostly cloudy. ಸೊ ಈ ರೀತಿ ಗೂಗಲ್ ಅಸಿಸ್ಟೆಂಟನ್ನು ಇಲ್ಲೇ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ರಿಮೋಟ್ನ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ವಾಲ್ಯೂಮ್ ಅಪ್ ಡೌನು ಮತ್ತು ನ್ಯಾವಿಗೇಷನ್ ಬಟನ್ಸ್ ಎಲ್ಲ ಇದೆ, ಪವರ್ ಬಟನ್ ಇದೆ. ಸೊ ರಿಮೋಟ್ ಚೆನ್ನಾಗಿದೆ. ಇನ್ನು ಡೈರೆಕ್ಟಾಗಿ ಈ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತನಾಡಬೇಕಂತ ಅಂದರೆ ಮೊದಲದಾಗಿ ಡಿಸ್ಪ್ಲೇ ಆಗಿಲ್ಲದಂಗೆ 43 ಇಂಚು ಫುಲ್ HD ರೆಸೊಲ್ಯೂಷನ್ನು. ಸೊ ಇದರ ಕಲರ್ಸ್ ನನಗೆ ಹೆವಿ ಇಂಪ್ರೆಸ್ ಮಾಡುತ್ತೆ. ವಿವಿಡ್ ಪಿಕ್ಚರ್ ಎಂಜಿನ್ನ ಹೊಂದಿರುವಂಥದ್ದು. ಸೊ ಒಂದು ರೀತಿ ತುಂಬ ಆ್ಯಕ್ಯುರೇಟ್ ಆಗಿದೆ ಕಲರ್ಸ್. ಅಂದರೆ ಬ್ಲ್ಯಾಕ್ಸಲ್ಲಿ ನೋಡ್ಬೋದು, ಒಂದು ಲೆವೆಲಿಗೆ ಡೀಪ್ ಬ್ಲ್ಯಾಕ್ ಥರ ಕಾಣುತ್ತೆ. ಹೆವಿ ಅನ್ನಲ್ಲ, ನೀವು ಓಲೆಡ್ಡು QLEDಗೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಪ್ರೈಸ್ ರೇಂಜ್ಗೆ ನನಗೆ ಯಾಕೋ ಇಂಪ್ರೆಸ್ ಮಾಡ್ತು. ವ್ಯೂವಿಂಗ್ ಆ್ಯಂಗಲ್ ಅಂತೂ ಸಖತ್ತಾಗಿದೆ ನೋಡಿ. ಇಷ್ಟು ನಾನು 90 ಡಿಗ್ರಿ ಆ್ಯಂಗಲಲ್ಲಿ ಕೂತಿದ್ರು ಕೂಡ ನನಗೆ ಆರಾಮಾಗಿ ಡಿಸ್ಪ್ಲೇ ಕಾಣುತ್ತೆ. ಅಷ್ಟು ಸಖತ್ತಾಗಿರುವಂಥದ್ದು, ಇಂಪ್ರೆಸ್ ಮಾಡ್ತು. ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಡಿಸ್ಪ್ಲೇ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲಿ ಎಲ್ಲರೂ ಕೊಡ್ತೇವೆ ಡಾಲ್ಬಿ ವಿಷನ್, ಆ ಥರ ಏನು ಸಪೋರ್ಟ್ ಇಲ್ಲ. ಒಟ್ಟಿಗೆ ನೀವು ಬೇಸಿಕ್ ಆರಾಮಾಗೆಲ್ಲ ವಿಡಿಯೋ ಫಾರ್ಮೇಟಲ್ಲಿ ಪ್ಲೇ ಮಾಡುತ್ತೆ. ಬಟ್ ಡಿಸ್ಪ್ಲೇ ಹಂಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿ ವಿಯಲ್ಲಿ 24 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು. ಇದು DTX ಸೌಂಡನ್ನು ಸಪೋರ್ಟ್ ಮಾಡುತ್ತೆ. DTS ವರ್ಚುವಲ್ ಎಕ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಸುಮ್ಮನೆ ಎಲ್ಲ ಕೊಡ್ತಾರೆ. ಬಟ್ ನನಗೆ ಯಾಕೋ ಸೌಂಡ್ ಕ್ವಾಲಿಟಿ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನಿಸಿಲ್ಲ. ನೀವು ಸಪ್ರೇಟಾಗಿ ಸ್ಪೀಕರ್, ಎಕ್ಸ್ಟರ್ನಲ್ ಸ್ಪೀಕರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಮೀಡಿಯಮ್ ರೂಮಿಗೆ ಪರವಾಗಿಲ್ಲ, ಬಟ್ ತುಂಬ ದೊಡ್ಡ ರೂಮ್ ಆದರೆ ಸೌಂಡ್ ಅಷ್ಟೊಂದು ಕೇಳೋದಿಲ್ಲ ಅನ್ನೋ ಒಂದು ಫೀಲ್ ಆಯಿತು ನನಗೆ. ಮತ್ತು ಈ ಒಂದು ಟಿ ವಿ ಈ ಒಂದು HDMI ಆರ್ಕ್ನ ಮುಖಾಂತರ ಎಕ್ಸ್ಟರ್ನಲ್ ಸ್ಪೀಕರ್ನಲ್ಲಿ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಬೇಕಾದ್ರೆ ನೀವು ಡಾಲ್ಬಿ ಅಟ್ಮೋಸ್ ಸೌಂಡ್ ಬಾರ್ನ ಸ್ಪೀಕರ್ನ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಸೌಂಡ್ ಓಕೆ, ಬಟ್ ಹೆವಿ ಜೋರಾಗಿ ಕ್ಲಿಯರಾಗಿ ಅಂತೂ ಇದೆ, ಬಟ್ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನಿಸಿಲ್ಲ ನನಗೆ. ಐ ಮೀನ್ ಒಂದು ಸಣ್ಣ ರೂಮಿಗೆ ಓಕೆ, ಬಟ್ ದೊಡ್ಡ ರೂಮಿಗೆ ಸ್ವಲ್ಪ ಕಷ್ಟ ಆಗಬಹುದು. ಸೊ ಇದಿಷ್ಟು ಈ ಒಂದು ಟಿ ವಿಯ ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಟಿ ವಿಯನ್ನು 25,000 ಪ್ರೈಸಿಂದ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನಿಮಗೆ ಫುಲ್ HD ರೆಸೊಲ್ಯೂಷನ್ ಟಿ ವಿ ಓಕೆ ಆಯಿತು ಅಂದರೆ 43 ಇಂಚಿನ ಬೇಕು ಅಂತಂದರೆ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು. ಪರ್ಸನಲಿ ನಾನಂತೂ ನೀವು ತೊಗೊಳೋದಾದರೆ ಒಂದು 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ ತೊಗೊಳ್ಳಿ ಅಂತೀನಿ. ನೋಡಿ ನಿಮ್ಮ ಇಷ್ಟ. ಏನಾದರೂ ಯೂಶ್ವಲಿ 4K ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ ನೀವು ತುಂಬ ಹತ್ತಿರದಲ್ಲಿ ಕೂತ್ಕೊಂಡು ನೀವು ಟಿ ವಿಯನ್ನು ನೋಡ್ತಾ ಇದ್ದೀರಾ ಅಂದರೆ, ಅದು ಕೂಡ ನೀವು ನಾರ್ಮಲ್ ಟಿ ವಿ ಅಲ್ಲ, HD ಟಿ ವಿಯನ್ನು ನೀವು ಸೆಟಪ್ ಬಾಕ್ಸ್ ಹಾಕಿದ್ರು, HD ಸೆಟಪ್ ಬಾಕ್ಸ್ ಹಾಕಿದ್ದೀರಾ ಅಂದರೆ, ಅಥವಾ ನೀವು ಯೂಸೇ ಮಾಡಲ್ಲ, ಜಸ್ಟ್ ಆ್ಯಂಡ್ರಾಯ್ಡ್ ಟಿ ವಿಯಲ್ಲಿ ಇಂಟರ್ನೆಟ್ನ ಮುಖಾಂತರ ನೀವು ಮೂವಿಗಳನ್ನ ಪ್ಲೇ ಮಾಡ್ಕೊಂಡು ನೋಡ್ತೀರಾ ಅಂದರೆ ಆ ಟೈಮಲ್ಲಿ 4K ಹೆವಿ ಯೂಸ್ ಆಗುತ್ತೆ, ಹೆವಿ ಕ್ಲಾರಿಟಿಯನ್ನು ಕೊಡುತ್ತೆ. ಇದು ಕೂಡ ಏನು ಕೆಟ್ಟದಾಗಿದೆ ಅಂತ ಅಂತಿಲ್ಲ, ಆಯಿತಾ. 25,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ನೇ. ಪ್ರಿಫರಬಲಿ ನೀವು 4K ತೊಗೊಂಡ್ರೆ ಫ್ಯೂಚರ್ ರೆಡಿ ಆಗಿರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ವರ್ಷ ನಿಮ್ಮ ಟಿ ವಿಯನ್ನು ಯೂಸ್ ಮಾಡ್ಬೋದು, ಬೇರೆ ಇನ್ನೇನೂ ಇಲ್ಲ. ಸೊ ಚೆನ್ನಾಗಿದೆ. ನಾನಂತೂ ಪರ್ಸ್ನಲಿ 4K ಟಿ ವಿ ತೊಗೊಂಡ್ಬಿಡಿ ಅಂತೀನಿ. MI ಇಲ್ಲ ರೆಡ್ಮಿ ಟಿ ವಿ ಯಾವ ಇದ್ದಾವೆ ಬೇಕಾದ್ರೆ ಅವನು ಕೂಡ ಪ್ರಿಫರ್ ಮಾಡ್ಬೋದು. ಒಟ್ಟಿಗೆ ಚೆನ್ನಾಗಿದೆ. ನನಗೆ ಬಿಲ್ಡು ಪ್ರತಿಯೊಂದು ಕೂಡ ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಸೊ ಇದಿಷ್ಟು ಈ ಒಂದು ಟಿ ವಿ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇರ್ಬೇಸ್ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.